ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಂ. ವಿಜಯಪುರ ನಗರದ ಟಕ್ಕೆಯಲ್ಲಿರುವ ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಾಯಿಸ್ತಾ ನದಾಫ್ ಎಂಬ ಮಹಿಳೆಗೆ ಅಲ್ಪಸಂಖ್ಯಾತ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಯಾದ ಪ್ರಶಾಂತ್ ಪೂಜಾರಿ ಎಂಬಾತ ಮಾನಸಿಕ ಕಿರುಕುಳ ನೀಡುತ್ತಿದ್ದಾನೆಂದು ಆರೋಪಿಸಿ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ್ ಮಾತೆ ರೈತ ಸಂಘದಿಂದ ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಇವ್ರಿಗೆ ಅಂದ್ರೆ ಮತ್ತೆ ಅವ್ರ ಕಡೆ ಕೆಲವೊಂದು ಜನ ದುಡ್ಡು ರಿಪೋರ್ಟ್ ಇಲ್ಲಿಂದ ಹಾಕಿದ ಅಧಿಕಾರಿಗಳು ಏನೈತಿ ಸರಿಯಾಗಿ ರಿಪೋರ್ಟ್ ಹಾಕಲಿಲ್ಲ. ಅದ್ರ ಸಂಬಂಧ ತೊಗರಿಗಳು ಏನಾಯ್ತಲ್ಲ ಎಲ್ಲ ನಾಶ ಆಗ. ಅದ್ರ ಬಗ್ಗೆ ಮನೆಗೆ ಕೊಟ್ಟಿದ್ದೀವಿ, ವಿಧಾನಸೌಧೊಳಗೆ ಮನೆಗೆ ಕೊಟ್ಟಿದ್ದೀವಿ. 20 ತಾರೀಕಿಗೆ ನಾವು ನದಾಫ್ ಅಂತ ಶೇಖರ್ ನದಾಫ್ ನನ್ನ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಭೈರವನಗರ ಪೋಸ್ಟ್ ಮ್ಯಾಟ್ರಿಕ್ದಲ್ಲಿ ಕೆಲಸ ಮಾಡ್ತೀನಿ. 7 ವರ್ಷ ಆಯ್ತು ನಾ ಕೆಲಸ ಮಾಡಾಕತ್ತೀನಿ. ಇಟ್ಟು ದಿನ ನಮ್ಗೆ ಯಾವುದು ಸಮಸ್ಯೆ ಆಗಿಲ್ಲ. ನಮ್ಮ ಜಮಾದಾರ್ ಸರ್ ಇದ್ದರು, ನಮ್ಮದೆಲ್ಲ ಬಗೆಹರಿಸಿ ಎಲ್ಲ ಮಾಡಿ ಅವರು ನಮ್ಗೆ ನ್ಯಾಯ ಕೊಡಿಸಿದ್ರು. ಏನು ಸಮಸ್ಯೆ ಆದ್ರೆ ಭೀ ಅವ್ರು ಬಂದು ನಮ್ಗೆ ಸಾಲ್ವ್ ಮಾಡಿ ಹೋಗ್ತಿದ್ರು. ಈ ಸಲ ನಮ್ಗೆ ಸ್ವಲ್ಪ ಸಮಸ್ಯೆ ಆಗಿ ನಮ್ಗೆ ಹೊರಗೆ ಹಾಕ್ಯಾರ ಸರ್. ಹೊರಗೆ ಹಾಕಿ ಕಾಸ್ಟರಿಸಮ್ನು ಭಾಳ ಮಾಡಾಕತ್ತಾರೆ. ಕಾಸ್ಟರಿಸಮ್ ಮಾಡಿ ಮತ್ತು ನಾವು ಆಫೀಸ್ಗೆ ಹೋದ್ರೆ ನಮ್ಗೆ ಒಟ್ಟು ಕಿಮ್ಮತ್ತು ಕೊಡೋಂಗಿಲ್ಲ. ಯಾರಿಗೆ ಕರ್ಕೊಂಡು ಬರ್ತೀವಿ ಬಾಬಾ ಇನ್ನಿ ಇಂಥದ್ದು ಶಬ್ದ ಯೂಸ್ ಮಾಡ್ತಾರೆ. ನಮ್ಗೆ ಸಣ್ಣ ಮಕ್ಳು ಅದಾವ್ರಿ ಸರ್, ನಮ್ಗೆ ಅಲ್ಲಿ ಆಗಂಗಿಲ್ಲ, ನಮ್ಗೆ ಇಲ್ಲೇ ಹಾಕಿರಿ ಅಲ್ಲಿ ಹಾಕಿರಿ, ನಮ್ಗೆ ಅಲ್ಲಿ ಆಗಂಗಿಲ್ಲ ಅಂತ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಭೀ ನಮ್ಮ ಮಾತು ಕೇಳೋಲ್ಲಾಗ್ಯಾರ ಅವರು. ಅವರು ನಮ್ಗೆ ಖುಲ್ಲಾ ಹೇಳ್ಯಾರ ಅವರು ನಮ್ಮ ಮುಂದೆ ಅಂತ. ಏನಂತರ ಡೈಲಿ ನಾವು ಅವ್ರಿಗೆ ತೆಗಿತೀವಿ 4 ಮಂದಿಗೆ ನಮ್ಮ ಹೆಸರು ಹೇಳಬಾರ್ದು ಯಾರು ಮುಂದೆ ಬಂದ್ರೆ ಅಂತ ಹುಡುಗರಿಗೆ ತಾಗೆ ಕಳ್ಸ್ಯಾರ ಅವರು. ಹುಡುಗರು ಅಂತ ಯಾವುದು ಅಂತ ಅವ್ರ ರೀತಿ ಸಮಸ್ಯೆ ತೆಗಿ ಅಂತ ಹೇಳಿಲ್ಲ ಅವರು. ಬರೀ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಯಾರ, ಅಂದ್ರೆ ತೆಗಿ ಅಂತ ಹೇಳಿಲ್ಲ. ಸರ್ ಆಗಿ ಕಳಿಸ್ಲಾಕತ್ತಾರ ಅವ್ರಿಗೆ. ನಾವು ತೆಗಿತೀವಿ ಅವ್ರಿಗೆ, ನಮ್ಮ ಹೆಸರು ಹೇಳಬೇಡ ಅಂತ ಸರ್ ಖುಲ್ಲಾ ಹೇಳ್ಯಾರ ಪ್ರಶಾಂತ್ ಪೂಜಾರಿ ಅವ್ರು ಸರ್. ಅಂದ್ರೆ ಕಾಸ್ಟರಿಸಮ್ನು ಮಾಡ್ತಾರೆ. ಒಂದಿಟ್ಟು ನಮ್ಗೆ ಯಾರು ಅವ್ರ ಮನ್ಯಾಗ ಹೋಗಿ ಕೆಲಸ ಮಾಡ್ತಾರೆ ಅವ್ರು ಪಗಾರ ಹೆಚ್ಚಿಗೆ ಹಾಕಿಸ್ತಾರೆ. ನಮ್ಗೆ ಅಂತ ಫುಲ್ ಉಲ್ಟಾ ಪಗಾರ ಕಡಿಮೆ ಮಾಡ್ಯಾರ. ಈಗ ಎಲ್ಲ ನಮ್ದು ಹಿಂಗೆ ಸಮಸ್ಯೆ ಭಾಳ ಅದಾವು. ಅದರ ಸಂಬಂಧ ನಾವು ಎಲ್ಲರ ಕಡೆ ಹೋಗಿ ನ್ಯಾಯ ಕೇಳಿದ್ರೆ ನ್ಯಾಯ ಸಿಕ್ಕಿಲ್ಲ. ಆಮೇಲೆ ಜೈ ಜವಾನ್ ಜೈ ಕಿಸಾನ್ ಸಂಘದ ಮೋತಿರಾಮ್ ಅವ್ರ ಕಡೆ ಬಂದು ನ್ಯಾಯ ಕೇಳಿದೆ. ಅವ್ರು ನನಗೆ DC ಸಾಹೇಬ್ರ ಕಡೆ ಕರ್ಕೊಂಡು ಬಂದು ನ್ಯಾಯ ಇದು ಮಾಡಾಕತ್ತಾರೆ, ಸಹಾಯ ಮಾಡಾಕತ್ತಾರೆ. ಈ ಅಕ್ಕ ಅವರು ಅಲ್ಪಸಂಖ್ಯಾತರ ಹಾಸ್ಟೆಲ್ ಒಳಗೆ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬರು ಪೂಜಾರಿ ಸರ್ ಹತ್ಕೇಸಿ ಅವ್ರು ಯಾರು ಅವರು ನಿಮ್ಮ ಸೀನಿಯರ್ ಡಿ ಒ ಪೂಜಾರಿ ಸರ್ ಹತ್ಕೇಸಿ ಇರ್ತಾರೆ. ಆ ಪೂಜಾರಿ ಸರಿಗೆ ಅವ್ರಿಗೆ ಅಕ್ಕ ತಂಗಿ ತಾಯಿ ತಂದೆ ಇರ್ತಾವಲ್ಲ, ಆ ರೀತಿ ಒಂದೊಂದು ಹೆಣ್ಮಕ್ಳಿಗೆ ಟಾರ್ಗೆಟ್ ಮಾಡಿಸಿ ಅವ್ರಿಗೆ ಇದು ಮಾಡ್ತಾರೆ. ಅವ್ರಿಗೆ ಸರಿಯಾಗಿ ನ್ಯಾಯ ಒದಗಿಸ್ಕೊಡ್ಲಿಕ್ಕಂದ್ರೆ ನಮ್ಮ ಸಂಘಟನೆ ಹೋಗ್ತೀವಿ, ಅವ್ರಿಗೆ ಉಗ್ರಾಗಿ ಹೋರಾಟ ಮಾಡ್ತೀವಿ. ಎಲ್ಲಿ ತನಕ ಅವ್ರಿಗೆ ಸಸ್ಪೆಂಡ್ ಮಾಡೋಂಗಿಲ್ಲ. ಅವು ಏನೇನು ಯಾವ ಹೆಣ್ಮಕ್ಳಿಗೆ ಟಾರ್ಚರ್ ಕೊಡ್ತಾ ಇದ್ದಾರೆ, ಅವ್ರಿಗೆ ಮಾನಸಿಕ ಟಾರ್ಚರ್ ಕೊಡ್ತಾನವ. ನಮ್ಮ ಮನ್ಯಾಗ ಸೀರೆ ಇದು ಮಾಡ್ಬೇಕು, ನಮ್ಮ ಮನ್ಯಾಗ ಕಸ ಪಡಿಸಿ ಒರೆಸ್ಬೇಕು, ಟಾಯ್ಲೆಟ್ ತೊಳಿಲಾಕೆ ಹೋಗಿಲ್ಲ ಅವರು. ಹುಡುಗರಿಗೆ ಅಡುಗೆ ಮಾಡಿಸಿ ಹುಡುಗರಿಗೆಲ್ಲ ಹಾಕ್ಲಾಗ ಹೋಗ್ತಾರೆ. ಇಲ್ಲಿ ಅವ್ರ ಮನೆಯೊಳಗೆ ಕೆಲಸ ಮಾಡಿ ಹೋದ್ರೆ ಅಲ್ಲಿ ಎಷ್ಟು ಗಂಟೆಗೆ ಹೋಗಬೇಕು, ಅಲ್ಲಿ ಹೋದಾಗ ಅಲ್ಲಿ ಹುಡುಗರು ಕಿರಿಕಿರಿ ಮಾಡವ್ರಿ. ಅದರ ಸಂಬಂಧ ಈ ಪ್ರತಿಯೊಂದು ಹೆಣ್ಮಕ್ಳು ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಪಗಾರ ಜಾಸ್ತಿ ಹಾಕೋದು, ಯಾರು ಅವ್ರ ಮನೆಯೊಳಗೆ ಕೆಲಸ ಮಾಡೋಂಗಿಲ್ಲ ಪಗಾರ ಕಮ್ಮಿ ಆಗ್ತಾ ಇದ್ದಾರೆ ಅಂತ ಕೇಸಿ ಹಲವಾರು ಒಂದು 8-10 ಜನ ನಮ್ಮಲ್ಲಿ ಅವ್ರ ಬಗ್ಗೆ ರಿಪೋರ್ಟ್ ಐತಿ, ವಿಡಿಯೋ ಐತಿ. ಅದಕ್ಕೆ DC ಸಾಹೇಬ್ರಿಗೆ ಹೇಳಿದೆವು. ಮತ್ತು ಅವ್ರ ಇವ್ರು DCM ಕಳಿಸಿದ್ವು, ಸರ್ಕಾರಕ್ಕೆ ಕಳಿಸಿದ್ದೀವಿ. ಏನು ಅವ್ರ ಮೇಲೆ ಕಾರ್ವಾಯಿ ಆಗಿಲ್ಲ, ರಾಜ್ಯಪಾಲಕ್ಕೆ ಭೀ ಹಾಕಿದ್ದೀವಿ ಲೆಟ್ರ್. ಆಗ್ಲಿಕ್ಕಂದ್ರೆ ಕಾರ್ವಾಯಿ ನಾವು ಏನೈತಿ ಅವ್ರ ಎಲ್ಲಿ ಆಫೀಸ್ ಐತಿ, ಎಲ್ಲಿ ಹಾಸ್ಟೆಲ್ ಐತಿ ಅಲ್ಲಿ ಹೋಗ್ಕೊಂಡಿರ್ತೀವಿ. ಇನ್ನು ಇಲ್ಲಿಂದ್ರೆ ಅಲ್ಲಿ ಅವ್ರು ಕೇಳಿದ್ರೆ ನಾವು DC ಆಫೀಸ್ ಮುಂದೆ ಪ್ರತಿಭಟನೆ ಧರಣಿ ಮಾಡ್ತೀವಿ. ಇಲ್ಲಿ ಎಲ್ಲಿ ತನಕ ಸತ್ಯಾಗ್ರಹ ಮಾಡ್ತೀವಿ. ಮತ್ತು ಅವ್ರಿಗೆ ಎಲ್ಲಿ ತನಕ ನ್ಯಾಯ ಒದಗಿಸಂಗಿಲ್ಲ ಅಲ್ಲಿ ತನಕ ಸತ್ಯಾಗ್ರಹ ಮಾಡ್ತೀವಿ. ನಮ್ಮ ಸಂಘಟನೆ ಐತಿ ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ರಾಜ್ಯಾಧ್ಯಕ್ಷ ಎಲ್ಲ ಪದಾಧಿಕಾರಿಗಳು, ಜಿಲ್ಲಾ ಅಧ್ಯಕ್ಷಗಳು, ತಾಲೂಕಾ ಅಧ್ಯಕ್ಷಗಳು ಎಲ್ಲರೂ ಬಂದು ಕೇಸಿ ನಾವು ಇವತ್ತು ಏನೋ ಅರ್ಜೆಂಟ್ ಒಳಗೆ ನಾವು ಒಳಗೆ ಹೋಗಿ ಕ್ಯಾಬಿನ್ ಒಳಗೆ ಇಲ್ಲೇ ಮೀಟಿಂಗ್ ನಡೀತಿದ್ದೀವಿ. ಸಾಹೇಬ್ರು DC ಸಾಹೇಬ್ರು ಎಲ್ಲ ಮಾಡ್ತೀನಿ ಅಂತ ಹಲವಾರು ಬಾರಿಗೆ ಅವ್ರು ಕೆಲಸ ಮಾಡಿಕೊಟ್ಟಾರೆ. ಯಾಕಂದ್ರೆ ಇಲ್ಲಿ ಒಳ್ಳೆ ಅಡಿಷನ್ DC ಸಾಹೇಬ್ರಾಗಲಿ DC ಸಾಹೇಬ್ರಾಗಲಿ ಎಲ್ಲ ಅಧಿಕಾರಿಗಳು ಚಲೋ ಇದ್ದಾರೆ. ಮತ್ತು SP ಸಾಹೇಬ್ರಿಗೆ ನಾವು ಅದ್ರ ಬಗ್ಗೆ ಒಂದು ಕಂಪ್ಲೇಂಟ್ ಕೂಡ ಅವ್ರು ಇದ್ದೀವಿ ರೈಟಿಂಗ್ ಒಳಗೆ. ಯಾಕಂದ್ರೆ ಒಂದು ಮಹಿಳಾ ಹೊರಗೆ ಬಂದು ಕೆಲಸ ಮಾಡಬೇಕಂದ್ರೆ ಅಂಜ್ತಾರೆ. ಅಂಥವ್ರಿಗೆ ರಕ್ಷಣೆ ಕೊಡ್ಲಿಕ್ಕಂದ್ರೆ ಯಾರಿಗೆ ರಕ್ಷಣೆ ಕೊಡ್ಬೇಕು? ಅವ್ರು ಏನು ಹೇಳ್ತಾರೆ, ಬೇರೆದವ್ರು ಯಾರು ಇಲ್ಲಿ ಲೋಕಲ್ MP MLA ಮಾಜಿ MLA MP ಗಳು ಇದ್ದರೆ ಅವ್ರು ಫೋನ್ ಹತ್ತಿದ್ರೆ ಭೀ ಅವ್ರಿಗೆ ಕಿಮ್ಮತ್ತು ಕೊಡೋಂಗಿಲ್ಲ. ಅವ್ರಿಗೇನು ಕೋಡ್ ಬಂದಾವೆ, ಅವ್ರ ಮನ್ಯಾಗ ಭೀ ತಾಯಿ ತಂದೆ ಇರ್ತಾವೆ. ಆ ರೀತಿ ಅವ್ರು ಮಾಡಬಾರ್ದು. ಇವ್ರಿಗೆ ಕ್ಷಮೆ ಕೇಳಬೇಕು. ಕ್ಷಮೆ ಕೇಳ್ಕೇಸಿ ಅವ್ರಿಗೆ ಎಲ್ಲಿ ಕೆಲಸ ಮಾಡ್ತಿದ್ದೆ ಅಲ್ಲೇ ಹಾಕ್ಬೇಕು. ಅವ್ರು ಟೈಮ್ ಮಾಡ್ಲಿಕ್ಕಂದ್ರೆ ಅವ್ರು ಸರಿಯಾಗಿ ಕೆಲಸ ಮಾಡ್ಲಿಕ್ಕಂದ್ರೆ ಅವ್ರು ನಾವು ಹೇಳ್ತೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.